ನಿಮಗೆ ಈ ಸ್ಟ್ರೈಟ್ ಕ್ವಶನ್ ಕೇಳ್ಬಿಡ್ತೀನಿ. ಫಸ್ಟ್ ಮೊದಲನೇ ಕ್ವಶನು, ಅವ್ರ ತರ ಇರೋದು ವರನ ಶಾಪನ? ನನಗೆ ವರನೇ. ಕೆಲವ್ರು ಮಾತ್ರ ಅದು ಮಾತಾಡಿದಾಗ ಅವಾಗ ಅನ್ಸುತ್ತೆ ಅದು ಶಾಪನ ಅಂತ. ಯಾಕಂದ್ರೆ ನನಗೊಂದು 6-7 months ಬ್ಯಾಕ್ ಒಂದೇನೋ ಒಂದು ಕರೆದಿದ್ರು, ಒಂದು ದೊಡ್ಡ ವ್ಯಕ್ತಿನೇ ಕರೆದ್ರು, ಮಾತಾಡಿದ್ರು. ಸರಿ, ನೀನು ದರ್ಶನ್ ಸರ್ ಥರ ಕಾಣ್ತಿದ್ಯಾ, ನೀನು ಇದಕ್ಕೆ ಅಂತ ತಗೊಳಕ್ಕಾಗಲ್ಲ, ಇದು ಬಿಟ್ಟು ಏನು ಮಾಡ್ತೀಯ ಅಂದರು. ಸರ್, ನಾನು 1.5 ವರ್ಷ ಮಜಾ ಬರ್ತಾ ಮಾಡಿದ್ದೀನಿ, ಅದನ್ನ ಬಿಟ್ಟು ನಾನು 15 ನಿಮಿಷ ಸ್ಕಿಟ್ನ ಲೀಡ್ ಮಾಡೋವಂಥ ಕೆಪಾಬಿಲಿಟಿ ನನಗಿದೆ ಅಂದೆ. ಅದು ಬಿಟ್ಟು ಏನು ಮಾಡ್ತೀಯ, ಈ ಥರ ಒಂದಷ್ಟು ಕೇಳಿದ್ರು. ನಾನು ಅದಕ್ಕೆಲ್ಲ ಆನ್ಸರ್ ಮಾಡಿದೆ. ಅವಾಗ ಅನಿಸ್ತು ನನಗೆ, ಅಯ್ಯೋ ದರ್ಶನ್ ಸರ್ ಥರ ಕಾಣ್ತೀವಿ. ಅವಾಗ ಅನಿಸ್ತು, ಓ ಇದಾ, ಆಯ್ತು ಬಿಡು, ನಿಮ್ಮೊಬ್ರಿಗೆ ಅನ್ಸಿರ್ಬೋದಲ್ಲ, ಕೋಟ್ಯಾದ್ರೂ ಜನಕ್ಕೆ ನನಗೆ ಸಾಕು. ಅವ್ರು ಯಾರೋ ಒಬ್ರಿಗೋಸ್ಕರ ನನಗೆ ಆ ಥರ ಬೇಜಾರಾಗಿದೆ, ಅದು ನನಗೆ ವರಾನೇ ಸರ್. ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ, ನನಗೆ ವರಾನೇ. ನನ್ನ ತಾಯಿ ಮಾಡಿದ ವರಾನೋ, ಇಲ್ಲ ದೇವ್ರು ಕೊಟ್ಟಿರೋದೋ, ಇಲ್ಲ ದರ್ಶನ್ ಅಣ್ಣನ ರೂಪ ಸಿಕ್ಕಿದೋ, ಅದು ಭಗವಂತನ ಥ್ಯಾಂಕ್ಸ್ಫುಲ್ ಹೇಳ್ತೀನಿ ಯಾವಾಗಲೂ. ಈಗ ನೀವು ಚಿಕ್ಕವರಾಗಿದ್ದಾಗ ಯಾವ ಥರ ಇರ್ತಾರೆ, ಯಾವ ಥರ ಆಗ್ತಾರೆ ಅಂತ ಗೊತ್ತಾಗಲ್ಲ. ನೀವು ದರ್ಶನ್ ಅವ್ರ ಥರ ಅಂದರೆ ಡಿ ಬಾಸ್ ಥರ ಕಾಣಿಸ್ತೀರಾ ಅಂತ ಯಾವಾಗ ಗೊತ್ತಾಯ್ತು ನಿಮಗೆ? ಅದೇ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ಅವಾಗ ಒಂದು 4-5 ವಿಡಿಯೋ ಟಿಕ್ಟಾಕ್ ಏನೋ ಮಾಡಿದೆ. 2000 ಎಷ್ಟು ಏಜ್ ಎಷ್ಟಿತ್ತು ಅವಾಗ? ಒಂದು 22. ಅಲ್ಲಿವರೆಗೂ ನೀವು ಅಂದ್ಕೊಂಡಿರ್ಲಿಲ್ಲ? ಯಾಕಂದ್ರೆ ನಾನು ಅವ್ನು ಮಾಡ್ತಾ ಇದ್ದಿದ್ದೆ ಕೂಲಿ ಕೆಲಸ, ಆಟೋ ಓಡಿಸ್ಕೊಂಡು, ಆಟೋ ಗ್ಯಾರೇಜ್ ಕೆಲಸ, ಅಲ್ಲೆಲ್ಲೋ ಗಾರೆ ಕೆಲಸ, ಅದು ಇದು ಮಾಡ್ಕೊಂಡಿದ್ದೆ. ಅಲ್ಲಿವರೆಗೂ ನಾನು ಯಾರು ಅಂತ ಇನ್ನೂ ಗೊತ್ತಾಗ್ತಿರ್ಲಿಲ್ಲ. ಬಟ್ ಯಾವಾಗ ಸೋಷಿಯಲ್ ಮೀಡಿಯಾದ ಒಂದು 4 ವಿಡಿಯೋ ಟಿಕ್ಟಾಕ್ ಅನ್ನ ಮಾಡಿದಾಗ ಒಂದಷ್ಟು ಜನ ಐಡೆಂಟಿಫೈ ಮಾಡೋ, ಈ ತರ ಕಾಣಿಸ್ತಾನೆ ಅಂದ್ಬಿಟ್ಟು, ಅದಾದ್ಮೇಲೆ ಚಾನಲಿಂದ ಇವ್ರು ಹಿಂಗಿದ್ದಾರೆ ಅಂತ ಕರೀರಿ ಅಂತ ಕರೆದಾದ್ಮೇಲೆ ಒಂದು ಅವರು ಇವರು ಅಂದ್ಮೇಲೆ ಡೈರೆಕ್ಟರ್ ಅವರೆಲ್ಲ ಮಾತಾಡಿದಾಗ ಅನಿಸ್ತು. ಅದಾದ್ಮೇಲೆ ಮಜಾ ಬರ್ತಾ ಫಸ್ಟ್ ಎಂಟ್ರಿ ಏನು, ನಾನು LED ಓಪನ್ ಆಗಿ ರಚಿತಾ ಮೇಡಮ್ ಬಂದಿದ್ದು, ಗುರು ಸರ್, ಅನುಪಮ, ಅವಾಗ ಆ ಮೇಡಮ್ ಹೇಳಿದಾಗ ಓ ಹಿಂಗಿದೀನ ಅಂತ ಅವಾಗ ಅನ್ಸಿದ್ಬಿಟ್ರೆ, ಅಲ್ಲಿವರೆಗೂ ಪ್ರಾಮಿಸ್ ಗೊತ್ತಿಲ್ಲ. ಈಗ ನೀವು ಏನೋ ನಿಮ್ದೇ ಆದ ಕೆಲಸದಲ್ಲಿ ಇದ್ರಿ ಅಥವಾ ಎಜುಕೇಶನ್ ಓದ್ತಾ ಇದ್ರಿ, ಆ ಓದೋ ಟೈಮಲ್ಲಿ ಯಾರಾದರೂ ಹೇ ನೀವು ದರ್ಶನ್ ಥರ ಕಾಣಿಸ್ತೀರಾ ಅಂತ ಯಾರಾದರೂ ಹೇಳಿದ್ರು, ಅಕ್ಕಪಕ್ಕದ ಮನೆಯವರು ಯಾರಾದರೂ, ಅಥವಾ ನಿಮಗಾದ್ರೂ ಕನ್ನಡಿ ನೋಡ್ಕೊಂಡಾಗ, ಯಾಕಂದ್ರೆ ಅವ್ರ ಸಿನಿಮಾ ನೋಡಿರ್ತೀರ ನೀವು, ನೋಡಿದಾಗಾದ್ರೂ ನಾನು ಅವ್ರ ಥರ ಇದೀನಾ ಅಂತ ಏನಾದ್ರು ನಿಮ್ಗೆ ಅನ್ಸಿತ್ತ ಅವಾಗ? ಅದೇ ಹುಡುಗರು, ಫ್ರೆಂಡ್ ಸರ್ಕಲ್, ಫ್ಯಾಮಿಲಿಯಲ್ಲಿ ಅವರು ಇವರು ಒಂಚೂರು ಕಾಣಿಸ್ತಿ ಅನ್ನೋದು ಬಿಟ್ರೆ ನನಗೆ ನಿಜವಾಗ್ಲು ಸರ್, ನಾನು ನೋಡ್ಕೊಂಡಾಗ ಅವಿನಾಶ್ ಆಗಿ ಇದ್ರಿ. ನನ್ನಂಗೆ ನನಗೆ ಅನ್ಸಿದ್ದು, ಯಾವಾಗೆಲ್ಲ ಅಂದ್ಮೇಲೆ ಕಾಣಿಸ್ತೀನಿ ಮಾಡ್ತೀನಿ ಅಂದಾಗ ಅದು ಗೊತ್ತಿಲ್ಲ. ಅವ್ರು ಹೇಳಿದಾಗ ಅದನ್ನು ರಿಸೀವ್ ಮಾಡ್ಕೋಬೇಕು. ಅದು ಸಿಕ್ಕಿರೋದು ಅದೃಷ್ಟ ಅಲ್ವಾ, ಅನ್ಕೋಬೇಕು. ಸರ್, ಈಗ ನೀವು ಇದು ಸಿನಿಮಾ ಮಾಡಿದ್ರಿ ರೀಸೆಂಟಾಗಿ, ತಲ್ವಾರ್ ಅಂತ. ಹೌದೌದು, ನೀವೇ ಇಂಟರ್ವ್ಯೂ ಮಾಡಿದ್ರಿ. ನಾನೇ ಮಾಡಿದ್ದೆ. ಮೊದಲನೇ ಸಿನಿಮಾ ಅದು ನಿಮ್ದು? ಫಸ್ಟ್ ಸಿನಿಮಾ ಸರ್. ಅಂದ್ರೆ ಮಜಾ ಬರ್ತಾ ಮಾಡ್ಕೊಂಡೇ ನನಗೆ ನಮ್ಮ ಪ್ರೊಡ್ಯೂಸರ್ ಶಿವ ಸರ್ ಅಂತ ಇದ್ದಾರೆ ಮಜಾ ಬರ್ತದಲ್ಲಿ, ಅವ್ರ ಫ್ರೆಂಡು ಸುರೇಶ್ ಬ್ಯಾರೇಸಂದ್ರ ಅಂತ ಇದ್ರು, ನಿಮ್ಮ ಜೊತೆಲಿ ಇಂಟರ್ವ್ಯೂ ಮಾಡೋದು ಬಂದರು. ನಾನು ಸ್ಕಿಟ್ ಮಾಡ್ತಾ ಇದ್ದೆ, ಮುಗಿಸ್ಕೊಂಡು ಬಂದೆ. ಕ್ಯಾರವಾನಿಗೆ ಕರೆದ್ರು ಶಿವ ಸರ್, ನಮ್ಮ ಪ್ರೊಡ್ಯೂಸರ್ ಸರ್. ಬಂದ್ವಿ, ಹಿಂಗೆ ಸಿನಿಮಾ ಇದೆ ಕಣೋ, ನೀನು ಮಾಡು ಅಂತಂದ್ರು. ನಾನು ಸರಿ ಸರ್ ಆಯಿತು ಅಂದೆ. ಆಮೇಲೆ ಆಫೀಸಿಗೆ ಕರೆದ್ರು, ಆಫೀಸಲ್ಲಿ ಬಂದ್ಬಿಟ್ಟು ಮಾತಾಡಿದೆ, ಈ ಥರ ಕ್ಯಾರೆಕ್ಟರ್ ಇರುತ್ತೆ. ಅದೇ ಫಸ್ಟ್ ಸಿನಿಮಾ, ನಾನು ಫಸ್ಟ್ ಎಂಟ್ರಿ ಆಗಿದೆ ಅದು ಧರ್ಮ ಸರ್ ಜೊತೆಲಿದ್ದರು, ತುಂಬ ಹೇಳ್ಕೊಟ್ರು, ಡೈರೆಕ್ಟ್ರು, ಪ್ರೊಡ್ಯೂಸರ್ಸು, ಚೆನ್ನಾಗಿ. ಬಟ್ ನೀವು ಮಜಾ ಭಾರತ ಒಂದು ಬಿಟ್ಟರೆ ನೆಕ್ಸ್ಟ್ ಸಿನಿಮಾ ಅಂತ ಮಾಡಿದ್ದು ತಲ್ವಾರ್, ಡೈರೆಕ್ಟ್ ಸಿನಿಮಾನೇ ಮಾಡಿ. ಈ ಪ್ರೆಸೆಂಟ್ ಯಾವ ಮೂವಿ ನಡೀತದೆ ಸರ್? ಇವಾಗ ಬಲೆ ಹುಚ್ಚ ಅಂತ, ರವಿಶಂಕರ್ ಸರ್ ಇದ್ದಾರೆ, ತಮಿಳ್ನಾಡು ಸರ್ ಇದ್ದಾರೆ, ರಾಜ್ ಬಲ್ವಾಡಿ ಸರ್ ಇದ್ದಾರೆ. ಚೆನ್ನಾಗಿದೆ, ಆಗುತ್ತೆ. ನೆಕ್ಸ್ಟ್ ಈಗ ಆಲ್ಮೋಸ್ಟ್ ಒಂದು 70% ಕಂಪ್ಲೀಟ್ ಆಗಿದೆ, ಒಂದು 30% ಆಗಿದೆ. ಸೊ ಈಗ ಏನು ಪ್ರೆಸೆಂಟ್ ಜನಗಳು ನಿಮ್ಮನ್ನ ಮಜಾ ಭಾರತ ಅವಿನಾಶ್ ಅಂತ ನೋಡಿದ್ದಾರೆ. ಸೊ ಈ ಅವಿನಾಶ್ ಮುಂಚೆ ಏನು ಮಾಡ್ತಾ ಇದ್ರು, ಹೆಂಗೆ ಇದಕ್ಕೆ ಬಂದರು ಅಂದ್ರೆ ಬೇಸಿಕ್ ಬ್ರೀಫ್ ಆಗಿ ಹೇಳೋದಾದ್ರೆ? ಅದೇ ಫಸ್ಟ್ ನಾನು ಮಾಮೂಲಿ ಈ ಶಾಮಿಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ ವೆಲ್ಡಿಂಗ್ ಕೆಲ್ಸಕ್ಕೆ ಹೋಗಿದ್ದೆ. 300 ರೂಪಾಯಿನ ಕೊಡ್ತಾ ಇದ್ರು. ಶಾಮಿಲಲ್ಲಿ 50 ರೂಪಾಯಿ ಕೊಡ್ತಾ ಇದ್ರು ವಾರಕ್ಕೆ. ಆಟೋ ಗ್ಯಾರೇಜ್ ಸೇರ್ಕೊಂಡು 10 ರೂಪಾಯಿ ಕೊಡ್ತಾ ಇದ್ರು. ಅದಾದ್ಮೇಲೆ ಗಾರೆ ಕೆಲ್ಸಕ್ಕೆ ಹೋದೆ. ಗಾರೆ ಕೆಲಸನೂ ಮಾಡಿದ್ದೀನಿ. ಅವಾಗ ತುಂಬ ಅಂದರೆ ನಮ್ಮಮ್ಮ ಬೈಯೋರು, ಯಾಕೋ ಇದೆಲ್ಲ ಮಾಡ್ತೀಯಾ ಅಂತ ಅಂದಾಗ ಇನ್ನೊಂದು ಫರ್ನಿಚರ್ ಅಂಗಡಿ ಕೆಲ್ಸಕ್ಕೆ ಸೇರ್ಕೊಂಡೆ. ಅದನ್ನು ಮಾಡಿದ್ದೀರಾ? 2500 ರೂಪಾಯಿನೋ ನಂಗೆ ತಿಂಗ್ಳಿಗೆ ಸಂಬಳ. ಅದು ಮಾಡ್ಕೊಂಡೆ 5-6-7 ರೂಪಾಯಿ ತನಕ ಬಂದಿದೆ. ಅಂದರೆ ಅದು ಚೈನಾ ಮೇಡೆಲ್ಲ ಬರುತ್ತೆ, ಅದನ್ನು ಅಸೆಂಬಲ್ ಮಾಡೋದು. ಕೆಲವ್ರು ಮನೆಗೆ ಹೋಗಿ ಸೋಫಾ ತೊಗೊಂಡೋಗಿ 3-4 ಫ್ಲೋರ್ ಮೇಲೆ ಎತ್ಕೊಂಡೋಗಿ ಇಡ್ತಾ ಇದ್ದೆ. ತುಂಬ ಹಾರ್ಡ್ ವರ್ಕ್ ಕೆಲಸ. ಅಂದರೆ ಅದು ಬೆಳಿಗ್ಗೆ ಮಾಡಿದ್ರೆ ಸಂಜೆವರೆಗೂ ಮಾಡು ಸಾಕಾಗಿ ನನಗೆ ಒಂದಿನ ಅನಿಸ್ತು, ಯಾಕಪ್ಪ ಇಷ್ಟೊಂದೆಲ್ಲ ಕಷ್ಟಪಡ್ಕೊಂಡು ಅಂತೇಳಿ. ನನ್ನ ಫ್ರೆಂಡ್ಸ್ ಅವಾಗ ಆಟೋ ಓಡಿಸ್ತಾ ಇದ್ರು ಜೊತೆಲಿ. ಆಯಿತು, ಆಟೋ ಓಡಿಸೋಣ, ಯಾಕೆ ನೆಮ್ಮದಿಗೆ ಅಂದ್ಕೊಂಡು ಆಟೋ ಓಡಿಸ್ಕೊಂಡು ಟಿಕ್ಟಾಕ್ ಮಾಡ್ಬೇಕಾದ್ರೆ ಅಲ್ಲಿಂದ ಮಜಾ ಬರೋದಕ್ಕೆ ಬಂದಿದ್ದು. ಮಜಾ ಬರೋದ್ರಿಂದ ಸಿನಿಮಾ ಅಂದ್ಕೊಂಡು ಹಿಂಗೆ ಬಂದಿದ್ದೀನಿ. ಓಕೆ, ಅಂದರೆ ನಿಮ್ಮ ತಂದೆ ಅಥವಾ ತಾಯಿ ಏನು ಅಂದರೆ ಜಮೀನು ಆ ಥರದ್ದು ಏನಿಲ್ವಾ? ಇಲ್ಲ ಸರ್, ಜಮೀನೆಲ್ಲ ಇತ್ತು ಮುಂಚೆ, ಅದೆಲ್ಲ ಅವಾಗ ಎಲ್ಲ ಹಾಳಾಗ್ಬಿಡುತ್ತೆ ಅಷ್ಟೇ. ಎಜುಕೇಷನ್ ಕೇಳ್ಬೋದಾ? ಎಜುಕೇಷನ್ ಸರ್ 9th ಸ್ಟ್ಯಾಂಡರ್ಡ್ ಅಷ್ಟೇ ಸರ್. 9th ಅಷ್ಟೇ. ಅರ್ಧಕ್ಕೆ ನಾವು ಓದಿ ಬಿಟ್ಟೆ. ಅವಾಗ ನಮ್ಮ ತಂದೆ ಎಕ್ಸ್ಪೈರ್ಡ್ ಆಗಿದ್ರು.
ನಮ್ಮ ಅಕ್ಕ ಇದ್ರು, ನಮ್ಮ ಅಕ್ಕ ಒಂದು ಸ್ವಲ್ಪ ಆದಷ್ಟು ಹೆಲ್ಪ್ ಮಾಡ್ತಾ ಇದ್ರು, ಮನೆಗೆ ಅದು ಇದೆಲ್ಲ ನೋಡ್ಕೊಳ್ತಾ ಇದ್ರು. ಬೇಕಲ್ಲ ಈಗ ಜೀವನ ಮಾಡಬೇಕು, ಹೊಟ್ಟೆ ಪಾಡು. ನಮ್ಮಮ್ಮ ಚಿಕ್ಕವರಿಂದನೂ ಸಾಕಿ ಸಲ್ವಿ ಅಂದರೆ ಮನೆ ಕೆಲಸ ಮಾಡಿದ್ದಾರೆ, ಇನ್ನೊಬ್ರು ಮನೆಗೆ ಹೋಗಿ ಕೂಲಿ ಕೆಲಸ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಸಾಕು, ಇಷ್ಟು ವರ್ಷ ನಾವು ಬೆಳೆದು ನಿಂತ ಮೇಲೆ ಅದನ್ನ ಅವ್ರು ಚೆನ್ನಾಗಿ ನೋಡ್ಕೋಬೇಕು, ಅವ್ರನ್ನ ಸಾಕಬೇಕು ಅನ್ನೋದಕ್ಕೋಸ್ಕರ ಬೇಡ ಅಮ್ಮ ನೀನಿರು, ಓದೋದು ಹಣೆ ಬರ ಇದ್ದಂಗೆ ಆಗುತ್ತೆ ಅನ್ಕೊಂಡು ಬಿಟ್ಟೆ. ಅಂದ್ರೆ ಫೈನಾನ್ಷಿಯಲ್ ಕಾರಣಕ್ಕೋಸ್ಕರ ಬಿಟ್ಟಿದ್ದು, ಖಂಡಿತ. ಅಂದ್ರೆ ಓದೋ ಇಂಟ್ರೆಸ್ಟ್ ಇಂದ ಅಲ್ಲ. ಇಲ್ಲ, ಓದೋ ಇಂಟ್ರೆಸ್ಟ್ ಇದ್ರೂ ಅದು ವಿದ್ಯಾರ್ಥಿಗಳಿಲ್ಲ. ಅದ್ರ ಜೊತೆಗೆ ಮನೆ ಪ್ರಾಬ್ಲಮ್. ಯಾಕಂದ್ರೆ ಮನೆಯಲ್ಲಿ ನಾವು ನೋಡ್ಕೋಬೇಕು. ಯಾಕಂದ್ರೆ ಅಕ್ಕ ಇದ್ದಾರೆ, ಅಮ್ಮ ಇದ್ದಾರೆ, ಇಷ್ಟು ವರ್ಷ ಸಾಕಿ ಸಲುವಿದ್ದಾರೆ. ಅವ್ರನ್ನ ಬಿಟ್ಟು ನಾವು ಓದಿಲ್ಲ ಅಂದ್ರೆ ಪರವಾಗಿಲ್ಲ, ಎಲ್ಲರೂ ಓದ್ಬಿಟ್ಟೆ ಮಕ್ಳುಗಳೆಲ್ಲ ಅಯ್ಯೋ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನ್ನೋದು ಏನಿಲ್ಲ. ಕೆಲಸ ಮಾಡ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡ್ರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬೇಡ ಬಿಡು, ಓದೋದು ಇದ್ದಿದೆ, ನಮ್ಮ ಮನೆ ಬರೋದಲ್ಲಿ ಆಗುತ್ತೆ ಅಂತೇಳಿ ಒಂದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದೆಲ್ಲ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ನೋಡ್ಕೊತಿದ್ದೆ. ಸಾಕು, ಹೆಂಗೋ ಮನೆಗೆ ಈಗ ಅಪ್ಪ ಅವರೇನೋ ಇದ್ರು ನಮ್ಮನ್ನು ನೋಡ್ಕೊತಾ ಇದ್ರು. ನಾವು ಬೆಳೆದ ಮೇಲೆ ಒಂದಷ್ಟು ಓಡಾಡೋ ಥರ ಆದಮೇಲೆ ಆದ್ರೂ ನಾವು ಸಾಕ್ಬೇಕಲ್ವ. ಎಷ್ಟು ವರ್ಷ ಅಂತ ತಂದೆ ತಾಯಿ ಅವರು ಇದು ಮಾಡ್ತಾರೆ, ತಂದೆ ಎಕ್ಸ್ಪರ್ಟ್ ಆದ್ರಲ್ಲ ಸಾಕ್ಬಿಡು ಅಂತ ನಮ್ಮ ಅಮ್ಮನ ಬಿಟ್ಟು ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಊರು ಸರ್ ಹುಟ್ಟಿದ್ದು ನಾನು ಶಿವಮೊಗ್ಗದಲ್ಲಿ. ಅಲ್ಲಿಂದ ಇಲ್ಲಿ ತನಕನೂ ಬೆಂಗಳೂರು ತನಕನೂ ರಿಲೇಷನ್ಸ್ ಇದ್ದಾರೆ. ಬಟ್ ನಾನು ಜಾಸ್ತಿ ಇದ್ದಿದ್ದು ಆಟೋ ಎಲ್ಲ ಓಡ್ಕೊಂಡು 15 ವರ್ಷ ಏನೇನೋ ಚಿಕ್ಕಮಂಗ್ಳೂರಲ್ಲೇ ಇದ್ದೆ. ಚಿಕ್ಕಮಂಗ್ಳೂರು ಅಲ್ಲೇ ಆಟೋ ಓಡಿಸ್ಕೊಂಡು ಕೆಲಸ ಎಲ್ಲ ಮಾಡ್ಕೊಂಡಿದ್ದೀನಿ ಜಾಸ್ತಿ. ಸರ್, ಈಗ ನೀವು ಹುಟ್ಟಿದಾಗಿದ್ದಂಥ ಲೈಫ್ಗೂ ಈಗ ನಿಮ್ಮ ಲೈಫು ಹೇಗೆ ವ್ಯತ್ಯಾಸ ಚೇಂಜ್ ಆಗಿದೆಯಾ? ಖಂಡಿತ ಚೇಂಜ್ ಆಗಿದೆ. ಅವಾಗ ಇದ್ದಿದ್ದ ಲೈಫ್ ಅಂದರೆ ಎಲ್ಲಿ ಬೇಕಾದ್ರೆ ಆರಾಮಾಗಿರ್ಬೋದಿತ್ತು, ಓಡಾಡ್ಬೋದಿತ್ತು, ತಿನ್ಬೋದಿತ್ತು, ಎಲ್ಲಿ ಬೇಕಾದ್ರೆ ಸುತ್ತಾಡ್ಕೊಂಡಿರ್ಬೋದಿತ್ತು. ಈಗ ಅಂದರೆ ಒಂದಷ್ಟು ಜನ ಐಡೆಂಟಿಫೈ ಮಾಡ್ತಾರೆ, ಎಲ್ಲೇ ಹೋದ್ರು ಇವರು ಆಲ್ಮೋಸ್ಟ್ ನಾನು ಮಾಸ್ಕ್ ಹಾಕಿದ್ರು ಕಂಡು ಹಿಡಿತಾರೆ, ಫುಲ್ ಕವರ್ ಮಾಡ್ಕೊಂಡು ಏರೆಲ್ಲ ಇದು ಮಾಡಿದ್ರು. ಅದು ತಪ್ಪು ಅಂತಲ್ಲ, ಅದು ಅಲ್ಲ, ಒಳ್ಳೇದು. ಅದು ನಿಮ್ಮ ಹೊರ ಅದು ಅದು ಅವ್ರ ಪ್ರೀತಿಯಿಂದ ಮಾತಾಡ್ತಾರೆ, ಕರೀತಾರೆ ಅಂದರೆ ಅದು ದೇವ್ರು ಕೊಟ್ಟಿರೋದು ಅದೃಷ್ಟ ಅನ್ಕೋಬೇಕು. ಬಟ್ ಏನಂದರೆ ಅವಾಗ ಇದ್ದಿದ್ದ ಲೈಫ್ಗೆ ಇವಾಗ ಅಂದರೆ ಅವಾಗ ನೆಮ್ಮದಿಯಾಗಿರ್ಬೋದಿತ್ತು. ಎಷ್ಟು ದುಡಿದ್ರು ನೆಮ್ಮದಿಯಾಗಿರ್ಬೋದಿತ್ತು. ಇವಾಗ ಇರೋ ದುಡ್ಡು ಸಾಲಲ್ಲ, ಎಷ್ಟೇ ಇದ್ರೂ ಸಾಲಲ್ಲ. ಯಾಕಂದರೆ ನಿಮ್ಗೆ ಆರ್ಟಿಸ್ಟ್ ಅಂದ್ಮೇಲೆ ಗೊತ್ತಿರುತ್ತೆ, ಬಾಟಮಿಂದ ಟಾಪ್ವರೆಗೂ ಎಲ್ಲ ನೋಡ್ತಾರೆ, ಏನು ಹಾಕಿದ್ದಾನೆ, ಹೆಂಗಿದ್ದಾನೆ, ಏನು ಮಾಡ್ತಾನೆ ಅಂತ. ಮಿಡಲ್ ಕ್ಲಾಸ್ ಆಗಿರೋರು ಎಲ್ಲದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಹಂಗಾಗಿ ಆಲ್ಮೋಸ್ಟ್ ಕೆಲವು ಕಡೆ ಇರ್ಬೋದು, ಕೆಲವು ಕಡೆ ಒಂದು ಬಟ್ಟೆ ಹಾಕಿದೆ, ಇನ್ನೊಂದು ಬಟ್ಟೆ ಹಾಕಿದ್ರೆ ಏನು ಗುರು ಇವನು ಹಾಕಿದಾನಲ್ಲ ಅನ್ನೋ ಥರ ನೋಡ್ತಾರೆ. ಹಾಗಾಗಿ ಅದು ಚೆಂದ ಲೈಫು. ಯಾಕಂದರೆ ಇನ್ನೂ ನಾವು ಸ್ಟ್ಯಾಂಡ್ ಆಗಿಲ್ಲ, ಇನ್ನೂ ನಿತ್ಯ ಅದು ಆ ರೇಂಜಿಗೆ ಹೋಗಬೇಕು. ಅಲ್ಲಿ ಹೋಗೋವರೆಗೂ ಸ್ವಲ್ಪ ಕಷ್ಟ ಇರುತ್ತೆ. ಈಗ ನೀವು ಯಾರು ಫ್ಯಾನ್ ಅಂತ ಎಲ್ರಿಗೂ ಗೊತ್ತು ಆಲ್ಮೋಸ್ಟು. ಸೊ ಈಗ ತಾನೇ ಅದನ್ನ ನಿರೂಪಿಸಿದ್ದೀರಾ, ಅಂದ್ರೆ ನಿಮ್ಮ ಎದಿನಲ್ಲಿ ಇಷ್ಟ ಇದಾಕೊಂಡು ಒಂದು ಸಿನಿಮಾಗೋಸ್ಕರ ಹಾಕಿದ್ದೆ. ತೋರಿಸ್ಬೋದಾ? ಹೌದು, ಹಾಕಿದ್ದೆ. ಸಿನಿಮಾಗೋಸ್ಕರನೇ ಹಾಕಿದ್ದು. ಓಕೆ. ಸಿನಿಮಾಗೆ ಬೇಕಾಗಿನೇ ಹಾಕೊಂಡು ಸಿನಿಮಾಗೋಸ್ಕರ ಡೈಲಾಗ್ಸ್ ಇತ್ತು, ಅದು ಬ್ಲೂ ಪ್ರಿಂಟ್ ಆಗಿ ತೆಗಿಯೋಣ ಅಂತ ಹೇಳಿದ್ರು. ಬೇಡ ರಿಯಲ್ ಆಗಿ ಇರಲಿ ಅಂತೇಳಿ, ಅದು ಇಲ್ಲಿದ್ರೇನೆ ಚಂದ ಅಂತೇಳಿ ಹಾಕ್ಸ್ದೆ. ಸಿನಿಮಾಗೋಸ್ಕರ ಅಂದರೆ ಕ್ಯಾರೆಕ್ಟ್ರು ಆ ಥರ ಇತ್ತು. ಚಿಕ್ಕ ವಯಸ್ಸಿಂದನೂ ಹಾಕ್ಸ್ಬೇಕು ಅನ್ನೋದೊಂದು, ನನಗೆ ಬುದ್ಧಿ ಬಂದಾಗಿಂದನೂ ಹಾಕ್ಸ್ಬೇಕು ಅನ್ನೋದೊಂದು ಇತ್ತು. ಅದನ್ನ ಯಾರಿಗೆ ಹಾಕ್ಸೋಣ, ಯಾರ ಕೈಲಿ ಹಾಕ್ಸೋಣ ಅಂದಾಗ ನಮ್ಮ ಇವರು ನೀತು ಟಿಕ್ ಫಾರ್ ಟ್ಯಾಟೂ ಅಂತ ಅವ್ರ ಶಾಪ್ ಇದೆ. ಹೌದೌದು. ಅವ್ರ ಹತ್ರ ಕೇಳ್ಕೊಂಡು, ನನ್ನ ಫ್ರೆಂಡ್ ಒಬ್ರು ಇದ್ರು, ಅವರ ಪ್ರತಾಪ್, ಅವ್ರ ಹತ್ರ ಹೋಗಿ ಕೇಳ್ಕೊಂಡು ಅವರೆಲ್ಲ ಇದು ಮಾಡಿದಾಗ ತುಂಬ ನೀಟಾಗಿ ಹಾಕಿದ್ರು. ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಹಾಕಿ, ತುಂಬ ಚೆನ್ನಾಗಿದೆ. ಹೆಚ್ಚು ಕಮ್ಮಿ ಒಂದು 5-6 ಅವರೇನೋ ಟೈಮ್ ತೊಗೊಂಡು ಕ್ಲಿಯರಾಗಿ ನೀಟಾಗಿ ಮಾಡಿದ್ರು. ನೀತು ಮೇಡಮ್ಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ, ಅಷ್ಟು ಚೆನ್ನಾಗಿ ಹಾಕಿದ್ರು. ಅದು ಸಿನಿಮಾಗೋಸ್ಕರ ಬೇಕಿತ್ತು, ಹಾಕ್ಸಿದ್ವಿ. ಓಕೆ. ಈ ರೀಸೆಂಟಾಗಿ ಏನಾದರೂ ದರ್ಶನ್ ಸರ್ನ ಮೀಟ್ ಮಾಡಿದ್ರೆ? ನೋಡ್ತಾ ಇದ್ದೀರಾ ನೀವೇ, ಈ ಟೈಮಲ್ಲಿ ಅವಾಯ್ಡ್ ಮಾಡೋಕ್ಕಲ್ಲ. ಬಟ್ ಅವ್ರು ಒಂದ್ಸಲ ಮೀಟ್ ಮಾಡಿದ್ರೆ ಅವಳಾದ್ರು? ಇಲ್ಲ, 3 ಟೈಮ್ ಮೀಟ್ ಮಾಡಿದ್ದೀನಿ. 3 ಟೈಮ್ ಮೀಟ್ ಮಾಡಿ. 1 ಟೈಮು ಸುಜಾನ್ ಸರ್ ಮಜಾಟ ಕಿಸ್ ಮಾಡ್ಬೇಕಾದ್ರೆ ನಮ್ದೊಂದು ಸ್ಕಿಟ್ ಮಾಡ್ತಾ ಇದ್ವಿ. ಅವಾಗ ನಿನ್ಗೊಂದು ಸರ್ಪ್ರೈಸ್ ಇದೆ ಕಣೋ ಅಂತಂದ್ರೆ, ನಾನು ಮಣ ಏನು ಸರ್ಪ್ರೈಸ್ ಇದೆ ಅಂತ ಅಂದಾಗ ದರ್ಶನ್ ಸರ್ ಪಕ್ಕದಲ್ಲಿ ರಾಬರ್ಟ್ ಶೂಟಿಂಗ್ ಬಂದರು. ಪಟ್ ಅಂತ ಸೆಟ್ ಆಫ್ ಆಯಿತು. ಸೀದಾ ಹಿಂದೆ ಹೋದ್ರು. ನಾನು ಗ್ಯಾಲರಿ ಕೂತು ಹೋದೆ. ಕಾಲ್ ಮುಟ್ಟಿಂಗ್ ಅಣ್ಣ, ನಮಸ್ತೆ ಅಣ್ಣ ಅಂತಂದೆ. ಅವರೇ ಹೇಳಿದ್ರು, ಹೆಸರೇನು ಅವಿನಾಶ, ಚೆನ್ನಾಗಿ ಮಾಡ್ತಿದ್ಯಾ, ಚಿಕ್ಕಮಂಗ್ಳೂರ, ಚೆನ್ನಾಗಿ ಮಾಡ್ತಿದ್ಯಾ, ಮಾಡು. ನನಗೊಂಥರ ಭಯ, ಎಲ್ಲಿ ಏನಂತಾರೋ ಏನೋ ಅಂತ. ಆಮೇಲೆ ಹೋಗೋರು ಬೈಸಿರ್ಸಿಂಗ್ ಹಿಡ್ಕೊಂಡು, ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಣ್ಣ, ಏನಿಲ್ಲ ಚೆನ್ನಾಗಿ ಮಾಡ್ತಿದ್ಯಾ, ಮಾಡೋದು. ಎಷ್ಟೋ ಜನ ನಾನು ಕೇಳಿದೆ, ನಾನು ಹಂಗಂತಾರೆ ಹಿಂಗಂದ್ರು, ಯಾರ್ಯಾರೋ ಏನೇನೋ ಅಂದಿದ್ರು. ಬಟ್ ಅವ್ರ ಮನಸ್ಸಿಂದ, ಅವ್ರ ಬಾಯಿಂದ ಹೇಳಿದ್ರಲ್ಲ, ಸಾಕು ನನಗೆ. ಅಂದರೆ ನಿಮ್ಗೆ ಅನ್ಸ್ಬೋದು ಯಾರೇ ಏನೋ ಅನ್ಕೊಂಡ್ಬಿಡ್ತಾರೋ, ಅವರು ಇವರು ಏನೋ ಅಂತ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಬಟ್ ಅವರೇ ಅಂದಾಗ ನಮ್ಗೆ ಸಾಕಲ್ವಾ, ಅವ್ರ ಬಾಯಿಂದನೇ ಬಂತು. ಇನ್ನೇನು ನಮ್ಗೆ ತೊಂದರೆ ಇಲ್ವಲ್ಲಪ್ಪ, ಬಿಡಪ್ಪ ಆಯಿತು, ಏನು ಅನ್ನಲ್ವಲ್ಲ, ಭಯ ಇದ್ದೇ ಇರುತ್ತೆ. ಹಿಂಗೆ ಅಂತಾರೋ ಏನು ಅನ್ಕೊಂತಾರೋ. ಮತ್ತು ಅವ್ರನ್ನ ಇಮಿಡಿಯೇಟ್ ಅದು ಆಟೋಮೆಟಿಕ್ ಮಾಡ್ತೀವಿ. ಹೌದು, ಅದು ನಾನು ಬೇಕು ಅಂತ ಮಾಡಿದ್ದೆ. ಈಗ ಮಾತಾಡ್ತಾ ಇರ್ತೀರಲ್ಲ, ಸೊ ಇದು ಅವ್ರ ಸ್ಟೈಲೇ. ಹೌದಾ? ಅದು ಗೊತ್ತಿಲ್ಲ, ಅದು ಬಂದಾಗ ನಮಗೆ ಭಯ, ಎಲ್ಲಿ ಏನು ಅನ್ಕೊಂಡ್ಬಿಟ್ಟಿರ್ತಾರೋ. ಇಲ್ಲ ನೋಡಿದಾಗ ಈಗ ನೋಡಿದ್ದಾರೆ ಅಂದಮೇಲೆ ಎಲ್ಲಿ ತಪ್ಪಾಗುತ್ತೋ ನಾನು ಕೇಳ್ಕೊಂಡೆ, ಅಣ್ಣ ನನ್ನಿಂದ ಏನಾದ್ರು ತಪ್ಪಾಗಿದೆ ಅಣ್ಣ ಅಂತ.
ಚೆನ್ನಾಗಿ ಮಾಡ್ತಿದ್ಯಾ ಅಂತಂದ್ರು. ಅದು ಖುಷಿ ಲೈಫ್ ಟೈಮ್. ನಿಮ್ಮನ್ನ ನೋಡಿ ಏನಂದ್ರು ಅಂದ್ರೆ ಒಂದ್ಸಲ ಈಗ ನೀವು ಅವರು ಅಪೋಸಿಟ್ ನಿಂತ್ಕೊಂಡ್ರಿ, ಈಗ ಲುಕ್ ಟು ಲುಕ್ ನೋಡ್ತಾ ಇರ್ತೀರ ಅಂದ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ಲಿ ಹೆಂಗ್ ನೋಡಿದ್ರಿ ಅಂತ. ಭಯ ಆಗ್ಬಿಡ್ತು ಏನು ಅಂದ್ರೆ ಅವ್ರು ನೋಡಿರ್ತಾರೆ ಹಿಂಗೆ ಇಲ್ಲ ಬಡ್ಡಿ ಮಗ ಹಿಂಗೆ ನಂದಂಗೆ ಅವನಲ್ಲ ಚೆನ್ನಾಗಿ ಮಾಡ್ತಿದ್ಯಾ ಮಾಡು ಅಂತ ಅಂದ್ರು. ಅದಾದ್ಮೇಲೆ ಇನ್ನೊಂದ್ಸರಿ ಕೊರೋನಾ ಟೈಮಲ್ಲಿ ನಾನು ಆಟೋ ಓಡಿಸ್ತಾ ಇದ್ದೆ. ಅವರು ಆರ್ ಆರ್ ನಗರ ಮನೆ ಇದ್ದಿದ್ದು ನಾನು ಅಲ್ಲೇ ಮಾಡ್ಕೊಂಡಿದ್ದೆ. ಅವರು ಲೆಗೆಸಿ ಚೌಟ್ರಿಯಿಂದ ಹಿಂಗೆ ಕ್ರಾಸ್ ಆಗ್ತಿದ್ರು, ನಾನು ಹಿಂಗೆ ಆಟೋದಲ್ಲಿ ಹೋಗ್ತಾ ಇದ್ದೆ. ಆ ಮಾಸ್ಕ್ ಹಾಕಿದ್ದೆ, ಹಿಂಗೆ ಮಾಸ್ಕ್ ತೆಗೆದೆ ಪಟ್ಟ ಅಂತ ನೋಡಿದ್ರು. ಓ ಬಂದಾ ಅಂದ್ರು. ಓಣ ಬಂದೆ ಅಣ್ಣ, ಚೆನ್ನಾಗಿ ಯಾಕೋ ಇದು ಮಾಡ್ತೀವಿ ಬೇರೆ ಏನೋ ಮಾಡೋದಲ್ವ ಅಂದ್ರೆ ಕೊರೋನಾ ಲಾಕ್ಡೌನ್ ಟೈಮ್. ಅದಾದಮೇಲೆ ಆಯ್ತು ಸಿಗೋಣ ಅಂತ ಅಂದರು. ಅಂದರೆ ಒಂದು 2 ವರ್ಷನೇನೋ ಆಗಿತ್ತು ಅವಾಗ, 1.5 ವರ್ಷ ಆಗಿತ್ತು. ಆದ್ರೂ ನೋಡಿ ಮಾತಾಡ್ಸಿದ್ರಲ್ಲ ಅದು ಖುಷಿ. ಅವ್ರನ್ನ ಪ್ರೀತಿ ಮಾಡೋರು, ಅವ್ರನ್ನ ಇಷ್ಟಪಡೋರು ಎಷ್ಟೋ ಜನ ಇದ್ದಾರೆ. ಅದರಲ್ಲೂ ನಮ್ಮನ್ನು ನೆನ್ಪಿಡ್ಕೊಂಡು ಮಾತಾಡ್ತಾರಲ್ಲ ಅದು ಮುಖ್ಯ. ಯಾಕಂದರೆ ಆ ಪ್ರೀತಿ ಎಲ್ರಿಗೂ ಸಿಗಲ್ಲ, ನಮಗೆ ಸಿಕ್ಕಿದೆ ಅದು ನನಗೆ ಅಂತಲ್ಲ ಎಲ್ರಿಗೂ. ಅವರು ಈಗ ನಿಮ್ಮನ್ನು ನೋಡಿದ್ರು ಇನ್ನೂ 2-3 ವರ್ಷ ಆದ್ರೂ ನಿಮ್ಮನ್ನು ಅದೇ ಥರ ಮಾತಾಡಿಸ್ತಾರೆ ಅಂತ ಒಳ್ಳೆ ಗುಣ ಅವರು. ಅಲ್ಲ ಆ ಒಂದು ಗುಣಕ್ಕೆ ಅನ್ಸುತ್ತೆ ಇಷ್ಟೊಂದು ಜನ ಅವ್ರನ್ನ ಕಾಯ್ತವ್ರೆ. ಖಂಡಿತ ಸರ್, ಅವರ ಮಗು ಥರ ಮನ್ಸು ಅವ್ರದ್ದು, ಎಲ್ಲದನ್ನು ಒಳ್ಳೇದು ಬಯಸೋ. ಬಟ್ ಅವ್ರ ಡೈಲಾಗ್ ಏನಾದ್ರು ಹೇಳ್ಬೋದಾ ಯಾವ್ದಾದ್ರು? ಯಾಕೆಂದ್ರೆ ಆಲ್ಮೋಸ್ಟ್ ನೀವು ಅವ್ರ ಡೈಲಾಗ್ ಹೇಳಿದ್ರೆ ವಿತ್ ಅವರೇ ಹೇಳ್ದಂಗೆ ಆಗುತ್ತೆ. ವಾಯ್ಸ್ ಚೇಂಜ್ ಆಗ್ಬೋದು, ಬಟ್ ಈ ಎಕ್ಸ್ಪ್ರೆಷನ್ ಎಲ್ಲ ನೋಡಿದಾಗ ಹಂಗೆ ಕಾಣುತ್ತೆ. ಅದು ಆಮೇಲೆ ನೆನ್ಪು ಮಾಡ್ಕೊಂಡು ಓಕೆ. ಈಗ ನೋಡಿ, ಈಗ ಸೋಷಿಯಲ್ ಮೀಡಿಯಾ ನೋಡ್ಬೋದು ಅಥವಾ ಮೀಡಿಯಾಗಳು ನೋಡ್ಬೋದು, ನೀವು ಎಲ್ಲೇ ನೋಡಿದ್ರು ಅವರು ದರ್ಶನ್ ಫ್ಯಾನ್ಸ್ ಸರಿ ಇಲ್ಲ, ಅಥವಾ ದರ್ಶನ್ ಫ್ಯಾನ್ಸ್ ಹಂಗೆ ಮಾಡಿದ್ರು, ದರ್ಶನ್ ಫ್ಯಾನ್ಸ್ ಕಮೆಂಟ್ಸ್ ಮಾಡಿದ್ರು. ಇದನ್ನೆಲ್ಲ ನೋಡಿದಾಗ ನೀವೊಬ್ರು ಫ್ಯಾನು ಪ್ಲಸ್ ಒಬ್ಬ ಆರ್ಟಿಸ್ಟು ಎರಡೂ ಏನು ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ ನಿಮಗೆ? ಅವರೇ ಮಾಡಿದ್ದಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ ಸರ್? ಈಗ ನಂದು ಐಡಿ ಅಂದರೆ ಈಗ ಒಂದು ಐಡಿ ಕ್ರಿಯೇಟ್ ಮಾಡಿಕೊಂಡು ಬೇರೆಯವ್ರ ಫೋಟೋ ಹಾಕೊಂಡು ಮಾಡ್ಬೋದಲ್ವಾ? ಅದು ಇನ್ನು ಪಕ್ಕ ಆಗಬೇಕಲ್ವ? ಆದಮೇಲೆ ಅದು ಗೊತ್ತಾಗುತ್ತೆ. ಅಷ್ಟು ಹೇಳೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಅಲ್ಲ, ನಾನು ಹೇಳೋದೇನೆಂದರೆ ನಿಮ್ಮ ಮನಸ್ಸಿಗೆ ಏನು ಅನ್ಸುತ್ತೆ ಅಂತ. ಅಂದರೆ ಈಗ ನೀವು ಕ್ವಶನ್ ಕೇಳಿದ್ರೆ ಕರೆಕ್ಟ್ ಇದೆ. ಬೇಜಾರಾಗುತ್ತೆ ಸರ್. ಅದು ಅವರೇ ಮಾಡಿದ್ದಾರೆ ಅಂತ ಅಂದರೆ ಅದು ತಪ್ಪೇ. ಯಾಕಂದರೆ ಅವರೇನು ಹೇಳ್ಬಿಟ್ಟು ಮಾಡಿಸಿಲ್ವಲ್ಲ, ನೀವು ಮಾಡಿ, ನೀವು ಹಿಂಗೆ ಮಾಡಿ ಅಂತ ಅವ್ರು ಯಾರ್ಯಾದರೂ ಬೈತಾರೆ. ಯಾಕಂದರೆ ಹಿಂಗೆ ಮಾಡಬೇಡ ಅಂತ ಆಲ್ಮೋಸ್ಟ್ ಎಲ್ರಿಗೂ ಹೇಳ್ತಾರೆ. ನಾನು ನೋಡ್ದಂಗೂ ಹೇಳ್ತಾರೆ. ಆ ಥರ ಮಾಡೋದು ತಪ್ಪೇ. ಈಗ ಅವರಿಗೆ ಕೆಟ್ಟ ಹೆಸರು ಮಾಡ್ದಂಗೆ ಅಲ್ವಾ ಇದು? ಹೌದು. ಅದು ಪ್ರೀತಿ ಇದೆ, ಆ ಪ್ರೀತಿನ ಯಾವ ಥರ ತೋರಿಸ್ಬೇಕು ಆ ಥರ ತೋರಿಸ್ಬೇಕು ಅದು. ಬಟ್ ಅವರೇ ಅಂತ ಗೊತ್ತಾದರೆ ತಪ್ಪು, ಅದು ತಪ್ಪು ಮಾಡೋದು ತಪ್ಪೇ. ಅದು ಈಗ ನಾನೇ ಆಗಿದ್ರು ಅದು ನಂಗೆ ಇಷ್ಟ ಆಗಲ್ಲ ಅದು ಆ ಥರ ಮಾಡಿದ್ದು. ಅದರಿಂದ ಅವ್ರಿಗೂ ತೊಂದರೆ. ಈಗ ಅವ್ರು ಹೆಂಗೋ ಇದ್ದಾರೆ, ಆರಾಮಾಗಿದ್ದಾರೆ, ಅದನ್ನು ತೊಗೊಂಡೋಗಿ ಇನ್ನೂ ದೊಡ್ಡದಾಗ್ತಾ ಹೋಗೋದು ಅದು ತಪ್ಪು. ಬೇಡ ಸರ್ ಆ ಥರ ಮಾಡೋದು. ಯಾರೇ ಆದ್ರೂ ನೋಡಿ ಯೋಚನೆ ಮಾಡಿ, ಅದು ಅವ್ರಿಗೆ ಅನಿಸ್ಬೇಕು ಇದು ನಾನು ಮಾಡೋದು ಸರಿನಾ ತಪ್ಪ ಅಂತ. ಬಟ್ ಅದು ಕರೆಕ್ಟಾಗಿ ಇವರೇ ಮಾಡಿದ್ದಾರೆ, ಇಲ್ಲ ಬೇರೆಯವ್ರು ಯಾವುದೋ ಅಂದರೆ ಕೆಲವ್ರು ಇರ್ತಾರೆ ಸುಮ್ಮನೆ ಏನೋ ಫೇಕಾಗಿ ಮಾಡ್ಕೊಂಡು ಹೋಗಿದ್ದಾರೆ ಏನೋ ಕ್ಲಿಯರಿಟಿ ಗೊತ್ತಿಲ್ಲ. ಆಮೇಲೆ ಇನ್ನು ಕೆಲವರು ಅದು ಏನೋ ಒಂಥರ ಮೈಲೇಜ್ ತೊಡಗು ಆ ಥರ ಮಾಡ್ತಾರೆ ಅನ್ಸುತ್ತಾ? ಇವಾಗಿರೋದು ನೀವು ಹೇಳಿದ್ರಲ್ಲ, ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಟ್ರೆಂಡಿಂಗಲ್ಲಿ ಏನಿರುತ್ತೋ ಅದನ್ನ ಇಟ್ಕೊಂಡು ಯೂಸ್ ಮಾಡ್ಕೊಳೋದಿರ. ಈಗ ಕೆಲವರು ಬಂದ್ಬಿಟ್ಟು ಬೈಯೋದವ್ರನ್ನ, ಅವ್ರ ಫ್ಯಾನ್ಸ್ನ ಬೈಯೋದು. ಈಗ ನೋಡ್ಬೋದು, ಈಗ ಸೋನು ಶೆಟ್ಟಿ ಆಗ್ಬೋದು, ಮತ್ತೆ ಪ್ರಥಮ್ ಆಗಿರ್ಬೋದು. ಸರ್ ಅವ್ರ ಹೆಸರು ತೆಗೆದ್ರೆ ನಿಮಗೆ ಆ ವ್ಯೂಸು, ಆ ಲೈಕ್ಸು, ಆ ಟ್ರೆಂಡಿಂಗಲ್ಲಿ ಬರ್ಬೋದಲ್ಲ ಸರ್. ಈಗ ಓಡ್ತಾ ಇರೋದು ಅವರೇ, ಎಲ್ಲೇ ಹೋದ್ರೂ ಆ ಬಜಾರಲ್ಲಿ ಇರೋದು ಅವರೇ. ಅವ್ರನ್ನ ಹಿಡ್ಕೊಂಡು ಇವ್ರು ಈಸಿಯಾಗಿ ಹೋಗ್ಬೋದು. ಯಾಕಂದರೆ ನಿಮ್ಗೆ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸು, ಲೈಕ್ಸು, ಕಮೆಂಟ್ಸಿಗೆ ಇಷ್ಟಕ್ಕೋಸ್ಕರ, ಫಾಲೋವರ್ಸ್ಗೋಸ್ಕರ ಅದನ್ನು ಮಾಡ್ಬೋದಲ್ಲ, ಅದಕ್ಕೋಸ್ಕರ ಮಾಡ್ತಾ ಇರ್ಬೋದು. ಬಟ್ ಅದು ಕ್ಲಿಯರಾಗಿ ಗೊತ್ತಿಲ್ಲ ಅದು ಇದನ್ನೇ ಮಾಡ್ತಾ ಇದ್ದಾರಾ ಇಲ್ಲ ಅವರು ಸುಮ್ಮನೆ ಏನೋ ಈ ಥರ ಲೈಕ್ಸ್ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ.